ಸರ್ಕಾರ ಮಾರ್ಚ್ 13ಕ್ಕೆ ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್ಲನ್ನು ಪ್ರೆಸೆಂಟ್ ಮಾಡುತ್ತೆ. ತರಾತುರಿಯಾಗಿ 30ರೊಳಗಡೆ ಎಲ್ಲ ಮುಗಿಸಿ ಕಾಯ್ದೆಯಾಗಿ ಅದನ್ನು ಜಾರಿ ಮಾಡುತ್ತೆ. ವೈದ್ಯಕೀಯ ತಂಡದ ಮುಂದೆ ಹೋಗಿ ನಮ್ಮ ಜೆಂಡರನ್ನು ಗುರುತಿಸ್ಕೋಬೇಕಾಗುತ್ತೆ. ನಾವು ಗಂಡಸರ ಹೆಂಗಸರ ಇಲ್ಲ ಟ್ರಾನ್ಸ್ಜೆಂಡರ. ಹಾಗಿದ್ರೆ ನಮಗೆ ಸಮಾಜಕ್ಕೆ ಮತ್ತು ಈ ಸರ್ಕಾರಗಳಿಗೆ ಪ್ರಶ್ನೆ ಇದ್ದಾವೆ. ನಿಮ್ಮ ಗಂಡಸರಂತ ನಿಮ್ಮನ್ನು ಯಾರು ಗುರುತಿಸಿದ್ದಾರೆ? ಹೆಂಗಸರಂತ ನೀವು ಯಾವ ವೈದ್ಯಕೀಯ ಸ್ಕ್ರೀನಿಂಗಲ್ಲಿ ಹೋಗಿದ್ದೀರಾ? ವೈದ್ಯರನ್ನು ಯಾರು ಗಂಡಸರಂತ ಗುರುತಿಸಿದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ಇದೆ. ವಿಜಯೇಂದ್ರ ಅವರು ತಕ್ಷಣ ಮೋದಿ ಅವರಿಗೆ ಪತ್ರ ಬರೀಬೇಕು. ಇದು ಹೌದು, ಈ ಕಾನೂನನ್ನು ವಾಪಸ್ ತಗೊಳ್ಳಿ, ಬೇರೆ ಕಾನೂನುಗಳನ್ನು ಸಂವಿಧಾನದ ಪರವಾಗಿ. ಮತ್ತು ನಮಗೆ ಏನು ಬೇಕಾಗಿದೆ? ನಮಗೆ ಆರೋಗ್ಯ ಬೇಕಾಗಿದೆ, ವಸತಿ ಬೇಕಾಗಿದೆ, ಹೆಲ್ತ್ ಬೇಕಾಗಿದೆ, ಅದ್ರ ಜೊತೆಗೆ ಶಿಕ್ಷಣ ಮುಖ್ಯ ಇದೆ. ಅವೆಲ್ಲ ಕೊಡದೇನೆ ನೀವು ಸಂಪೂರ್ಣ ಈ ಸಮುದಾಯನ ಕೊಲ್ತಾ ಇದ್ದೀರಲ್ಲ, ಆ ಕೊಲ್ಲೋ ಕಾನೂನನ್ನು ವಾಪಸ್ ತಗೋಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಲ್ಲುಕುಂಬಾರ್ ಅಂತ, ಲೈಂಗಿಕ ಅಲ್ಪಸಂಖ್ಯಾತ ಹೋರಾಟಗಾರರು. ಇವತ್ತು ನಾವೇನು ಬ್ಲ್ಯಾಕ್ ಡೇ ಮತ್ತು ಕಪ್ಪು ಬಟ್ಟೆ ತರಿಸ್ಕೊಂಡು ಏನು ಹೋರಾಟಗಳನ್ನು ಬೀದಿಗಿಳಿದಿದ್ದೀವಿ. ಕೇಂದ್ರ ಸರ್ಕಾರ ಮಾರ್ಚ್ 13ಕ್ಕೆ ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್ಲನ್ನು ಪ್ರೆಸೆಂಟ್ ಮಾಡುತ್ತೆ. ತರಾತುರಿಯಾಗಿ 30ರೊಳಗಡೆ ಎಲ್ಲ ಮುಗಿಸಿ ಕಾಯ್ದೆಯಾಗಿ ಅದನ್ನು ಜಾರಿ ಮಾಡುತ್ತೆ. ಇದರಾಗೆ ಟ್ರಾನ್ಸ್ಜೆಂಡರ್ ಸಮುದಾಯದ ಸಮಸ್ಯೆಗಳೇನಪ್ಪ ಅಂತಂದರೆ, ಮೂಲಭೂತ ಸಂವಿಧಾನದ ಹಕ್ಕುಗಳನ್ನು ಅವರು ಕಿತ್ಕೊಳ್ತಾ ಇದ್ದಾರೆ. ಐಡೆಂಟಿಟಿ ರೈಟ್ಸ್ಗಳನ್ನು, ನನ್ನ ಗುರುತಿಸುವಿಕೆ ಹಕ್ಕಿರ್ಬೋದು, ನನ್ನ ಸಮಾನತೆ ಹಕ್ಕಿರ್ಬೋದು, ನನ್ನ ಇಕ್ವಾಲಿಟಿ ಮತ್ತು ಬದಲಾವಣೆಗಳ ಹಕ್ಕುಗಳನ್ನು ಸಂಪೂರ್ಣ ನಿರ್ನಾಮ ಮಾಡಿ ಸಂಸ್ಕೃತಿಯ ಆಧಾರವಾಗಿ ಅದನ್ನು ಅವ್ರು ಹೇಳ್ತಾರೆ. ಅದರಾಗೆ ಹಿಜ್ರಾ, ಜೋಗಪ್ಪ, ಜೋಗ್ತಿ, ಕಿನ್ನರು ಮತ್ತು ಯುನಿಕ್ಸ್ ಅಂತ ಪದ ಬಳಸಿದ್ದಾರೆ. ಅದು ಯುನಿಕ್ಸ್ ಅಂದರೆ ಕನ್ನಡದಲ್ಲಿ ನಪುಂಸಕ ಅಂತ ಪದ ಆಗುತ್ತೆ. ಯಾವ ಆಧಾರದಲ್ಲಿ ಈ ಪದಗಳನ್ನು ಬಳಸ್ತಾ ಬರ್ತಾರೆ? ನಾವು ಯುನಿಕ್ಸ್ ಅಂದರೆ ಟೇಬಲು, ಕುರ್ಚಿಗೆ, ಜಡ ವಸ್ತುಗಳಿಗೆ ಹೇಳ್ತಾ ಬರ್ತೀವಿ. ಸಂಪೂರ್ಣ ಈ ಕಾನೂನು ತಕ್ಷಣ ಸರ್ಕಾರ, ಕೇಂದ್ರ ಸರ್ಕಾರ ರದ್ದು ಮಾಡಬೇಕಂತೇಳಿ ನಾವು ಒತ್ತಾಯಿಸ್ತೀವಿ. ಮತ್ತು ಸುಪ್ರೀಂ ಕೋರ್ಟ್ 2014ರ ತೀರ್ಪನ್ನು ಇದು ಸಂಪೂರ್ಣ ಗಾಳಿಗೆ ತೋರುತ್ತೆ. ಮತ್ತು ಸಂವಿಧಾನದ ಆಶಯಗಳ ಹಕ್ಕು, ಖಾಸಗಿತನದ ಹಕ್ಕು ಇರ್ಬೋದು, ಮತ್ತು ನಮ್ಮ ವಾಕ್ ಸ್ವಾತಂತ್ರ್ಯ, ಮಾತನಾಡುವ ಹಕ್ಕಿರ್ಬೋದು, ಸಂಪೂರ್ಣ ಕಿತ್ಕೊಂಡು ನಾವು ಸ್ಕ್ರೀನಿಂಗಿಗೆ ಹೋಗಿ ವೈದ್ಯಕೀಯ ತಂಡದ ಮುಂದೆ ಹೋಗಿ ನಮ್ಮ ಜೆಂಡರನ್ನು ಗುರುತಿಸ್ಕೋಬೇಕಾಗುತ್ತೆ. ನಾವು ಗಂಡಸರ ಹೆಂಗಸರ ಇಲ್ಲ ಟ್ರಾನ್ಸ್ಜೆಂಡರ. ಹಾಗಿದ್ರೆ ನಮಗೆ ಸಮಾಜಕ್ಕೆ ಮತ್ತು ಈ ಸರ್ಕಾರಗಳಿಗೆ ಪ್ರಶ್ನೆ ಇದ್ದಾವೆ. ನಿಮ್ಮ ಗಂಡಸರಂತ ನಿಮ್ಮನ್ನು ಯಾರು ಗುರುತಿಸಿದ್ದಾರೆ? ಹೆಂಗಸರಂತ ನೀವು ಯಾವ ವೈದ್ಯಕೀಯ ಸ್ಕ್ರೀನಿಂಗಲ್ಲಿ ಹೋಗಿದ್ದೀರಾ? ವೈದ್ಯರನ್ನು ಯಾರು ಗಂಡಸರಂತ ಗುರುತಿಸಿದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ಇದೆ. ವೈದ್ಯಕೀಯ ತಂಡದ ಮುಂದೆ ಹೋಗಿ ನಮ್ಮ ಜೆಂಡರನ್ನು ಗುರುತಿಸ್ಕೋಬೇಕಾಗುತ್ತೆ. ನಾವು ಗಂಡಸರ ಹೆಂಗಸರ ಇಲ್ಲ ಟ್ರಾನ್ಸ್ಜೆಂಡರ. ಹಾಗಿದ್ರೆ ನಮಗೆ ಸಮಾಜಕ್ಕೆ ಮತ್ತು ಈ ಸರ್ಕಾರಗಳಿಗೆ ಪ್ರಶ್ನೆ ಇದ್ದಾವೆ. ನಿಮ್ಮ ಗಂಡಸರಂತ ನಿಮ್ಮನ್ನು ಯಾರು ಗುರುತಿಸಿದ್ದಾರೆ? ಹೆಂಗಸರಂತ ನೀವು ಯಾವ ವೈದ್ಯಕೀಯ ಸ್ಕ್ರೀನಿಂಗಲ್ಲಿ ಹೋಗಿದ್ದೀರಾ? ವೈದ್ಯರನ್ನು ಯಾರು ಗಂಡಸರಂತ ಗುರುತಿಸಿದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ಇದೆ. ಹಾಗಾಗಿ ಭಾರತದ ಸಂವಿಧಾನದ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇರೋದು, ನಾವು ಮನುಷ್ಯರಂತಾನೇ ಇದೆ. ನಮ್ಮ ಜೆಂಡರನ್ನು ನಾವು ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಎಲ್ಲೂ ಭಾರತದ ಸಂವಿಧಾನದಲ್ಲಿ ನಾವು ನೋಡ್ಬೋದು, ಕ್ಲಿಯರಾಗಿ ಹೇಳಿದ್ದಾರೆ. ಅಲ್ಲಿ ಗಂಡಸರು ಹೆಂಗಸರು ಅಂತೇಳಿ ಸ್ಪೆಸಿಫೈ ಮಾಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಒಂದು ವಿಚಾರ ಇಟ್ಟುಕೊಂಡು ಈ ಕಾನೂನು ವಿರುದ್ಧವಾಗಿ ದೇಶವ್ಯಾಪ್ತಿ ಹೋರಾಟಗಳು ನಡೀತಾ ಇದ್ದಾವೆ. ಎಲ್ಲ ಟ್ರಾನ್ಸ್ ಮನಸ್ಸುಗಳು ಮತ್ತು ಸಂವಿಧಾನದ ಪರ ಇರುವಂಥ ಮನಸ್ಸುಗಳು ಮತ್ತು ಕರ್ನಾಟಕದ ಎಲ್ಲ ಪಕ್ಷದ ಮುಖಂಡರು ಸಹ ಆ ಕಾಯ್ದೆಯ ವಿರುದ್ಧ ಇವತ್ತು ಮಾತನಾಡ್ತಾ ಇದ್ದಾರೆ. ಸಮುದಾಯ ಆಕ್ರೋಶವಾಗಿ ಬೀದಿಗೆ ಬಂದಿದೆ. ಈ ಕಾಯ್ದೆ ತಕ್ಷಣ ಈ ಪಕ್ಷ ವಾಪಸ್ ತಗೋಬೇಕು. ನೀವು ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ಪ್ರತಿ MLAಗಳ ಮನೆಗೆ ಹೋಗಿ ನಾವು ಕುಂಡಿರಬೇಕಾಗತ್ತೆ. ನಾವು ಯಾರು ಅಂತೇಳಿ ನಿಮಗೆ ಮಾತುಕತೆ ಪ್ರಾರಂಭ ಮಾಡಬೇಕಾಗತ್ತೆ. ಮತ್ತು ಇಲ್ಲಿಯ BJP ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ತಕ್ಷಣ ಮೋದಿ ಅವರಿಗೆ ಪತ್ರ ಬರೀಬೇಕು. ಇದು ಹೌದು, ಈ ಕಾನೂನನ್ನು ವಾಪಸ್ ತಗೊಳ್ಳಿ, ಬೇರೆ ಕಾನೂನುಗಳನ್ನು ಸಂವಿಧಾನದ ಪರವಾಗಿ. ಮತ್ತು ನಮಗೆ ಏನು ಬೇಕಾಗಿದೆ? ನಮಗೆ ಆರೋಗ್ಯ ಬೇಕಾಗಿದೆ, ವಸತಿ ಬೇಕಾಗಿದೆ, ಹೆಲ್ತ್ ಬೇಕಾಗಿದೆ, ಅದ್ರ ಜೊತೆಗೆ ಶಿಕ್ಷಣ ಮುಖ್ಯ ಇದೆ. ಅವೆಲ್ಲ ಕೊಡದೇನೆ ನೀವು ಸಂಪೂರ್ಣ ಈ ಸಮುದಾಯನ ಕೊಲ್ತಾ ಇದ್ದೀರಲ್ಲ, ಆ ಕೊಲ್ಲೋ ಕಾನೂನನ್ನು ವಾಪಸ್ ತಗೋಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಇತಿಹಾಸದ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಹೋರಾಟ ನಿಲ್ಲಲ್ಲ, ನಿರಂತರವಾಗಿ ಇರುತ್ತೆ ಸ್ನೇಹಿತರೆ. ಇಷ್ಟು ಹೇಳಿ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ಮೋದಿ ಅವರೇ ಮನ್ ಕಿ ಬಾತ್ ಸಾಕಾಗಿದೆ, ಕಾಮ್ ಕಿ ಬಾತ್ ಪ್ರಾರಂಭ ಮಾಡಿ ಅಂತೇಳಿ ಮೋದಿ ಅವರಿಗೆ ಒಂದು ಮೆಸೇಜ್ ಕೊಡ್ತಾ ಈ ಕಾನೂನನ್ನು ವಾಪಸ್ ತಗೊಳ್ಳೋ ಒಂದು ಭರವಸೆ ಇನ್ನೂ ಇಟ್ಟುಕೊಂಡು ಈ ಸರ್ಕಾರದ ಮೇಲೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೋರಾಟ ನಿರಂತರ ಕಾಯ್ದೆ ಹೋಗಮಟ್ಟ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್ ಸ್ನೇಹಿತರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.